ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಅನೌನ್ಸ್ಮೆಂಟ್ ಆಗಿದ್ದಂತೂ ನಿಜ, ಆದರೆ ವ್ಯಾಲ್ಯೂಯೇಷನ್ ಮಾಡಿರಲಿ ಅನ್ನೋದು ಫುಲ್ ಕನ್ಫ್ಯೂಷನ್ ಆಗಿದೆ. ನನ್ನ ಅಷ್ಟು ವಿದ್ಯಾರ್ಥಿಗಳದ್ದು 33 ಮಾರ್ಕ್ಸ್ಗಳನ್ನು ಆ್ಯನ್ಯುವಲ್ದಲ್ಲಿ ಕೊಟ್ಟಿದ್ದರು. ರಿವ್ಯಾಲ್ಯೂಯೇಷನ್ ಹಾಕಿದಾಗ 33ನೇ ಕೊಟ್ಟಿದ್ದಾರೆ. 30 ಮಾರ್ಕ್ಸ್ ಬಂದಿದ್ದು, ಹೋದ 30 ಮಾರ್ಕ್ಸ್ ಬಂದಿದ್ದು, ಈಗೂ ಕೂಡ 30 ಮಾರ್ಕ್ಸೇ ಕೊಟ್ಟಿದ್ದಾರೆ. ವ್ಯಾಲ್ಯೂಯೇಷನ್ ಯಾರು ಮಾಡ್ಯಾರ? ಫುಲ್ ಕನ್ಫ್ಯೂಷನಾಗಿ ನಾನು ಅದೇನೆ. ಹೋದ ಸಲನೂ ಕೂಡ ನಾನು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೆ. ಸ್ಪೆಷಲಿ ನಮ್ಮ 3ನೇ ವರ್ಷದ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಬಂದಾಗ ಹೇಳಿದ್ದೆ, ನೋಡಿರಿ ಈ ಥರ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತದೆ, ವಿದ್ಯಾರ್ಥಿಗಳಿಗೆ ಅಟ್ಲೀಸ್ಟ್ ನೀವು ವೇರಿಯೇಷನ್ ಮಾಡಿಕೊಡ್ರಲ್ಲ, ಸೇಮ್ ಟು ಸೇಮ್ ಅಂಕಗಳು ಹೆಂಗೆ ಬರ್ತಾವೆ? ವ್ಯಾಲ್ಯೂಯೇಷನ್ ನಾವು ಇನ್ನೊಂದು ಸಲ ಮಾಡ್ಸಕೊಂತೀವಿ, ಒಂದು ಹಾಫ್ ಮಾರ್ಕ್ಸಲ್ಲೂ ವ್ಯತ್ಯಾಸ ಆಗಿಲ್ಲಪ್ಪ ಅಂದ್ರೆ ಹೆಂಗೆ? ಫುಲ್ ಕನ್ಫ್ಯೂಷನಲ್ಲಿರ್ಬೋದು. ಅಥವಾ ನಿಮ್ಮ ಕಡೆಯಿಂದ ಮಾಡುವಂಥ ಏನು ಪೇಪರ್ ಚೆಕ್ ಮಾಡ್ತಾರಲ್ಲ, ಅವರೇನು ಕರೆಕ್ಟಾಗಿ ತೆಲಿಗಿರಿ ಸರಿ ಇದೆಯಲ್ಲೋ ಚೆಕ್ ಮಾಡಿಸಿರಿ, ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿರಿ ಅವ್ರದ್ದೆಲ್ಲ. ಪ್ಯಾರಾಮೆಡಿಕಲ್ ಬೋರ್ಡಿಗೆ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಆಲ್ರೆಡಿ ನಾನು ಥರ್ಡ್ ಇಯರ್ದಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೆ, ವ್ಯಾಲ್ಯೂಯೇಷನ್ ಸರಿಯಾಗಿ ಆಗ್ತಾ ಇಲ್ಲ, ಹೆಂಗೆ ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ? 1 ಬರಲಿ 2 ಬರಲಿ, ಓಕೆ, ನೂರಾರು ವಿದ್ಯಾರ್ಥಿಗಳದ್ದು ಸೇಮ್ ಮಾರ್ಕ್ಸ್ಗಳನ್ನ ಇಟ್ಟು ಕಳಿಸೋದು ಹೆಂಗೆ ಸಾಧ್ಯ? ನೀವೇ ಹೇಳ್ರಿ. 1000 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ಹಾಕಿರ್ತಾರೆ, 1000 ರೂಪಾಯಿ ಕೊಟ್ಟು ರಿವ್ಯಾಲ್ಯೂಷನ್ ಮಾಡ್ಸಕ್ಕೆ ಹಚ್ಚಿರ್ತಾರೆ. ರಿವ್ಯಾಲ್ಯೂಷನ್ ಮಾಡಲಿಲ್ಲ ಅಂತಂದ್ರೆ 1,000 ರೂಪಾಯಿ ಎಲ್ಲಿ ಹೋತ? 1,000 ರೂಪಾಯಿ ವಾಪಸ್ ಕೊಡಬೇಕಲ್ಲ. ಭಾಳಷ್ಟು ವಿದ್ಯಾರ್ಥಿಗಳು 3 ಸಬ್ಜೆಕ್ಟ್ 3,000 ರೂಪಾಯಿ ಕೊಟ್ಟಿರ್ತಾರೆ. ಯಾಕೆ? ಕಾಲೇಜ್ ಫೀಸ್ಗಿಂತ ಜಾಸ್ತಿ ನಿಮ್ಮ ರಿವ್ಯಾಲ್ಯೂಷನ್ ಫೀಸೇ ಜಾಸ್ತಿ ಪೇ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇದು ವಿದ್ಯಾರ್ಥಿಗಳು ಕೂಡ ತುಂಬ ಬೇಸರವಾದಂಥ ವಿಷಯ. ನನಗೂ ಕೂಡ ತುಂಬ ಬೇಜಾರಾಯಿತು. ಇವತ್ತು ರಿಸಲ್ಟ್ ಬಂತು, ನಾ ಭಾಳಷ್ಟು ವಿದ್ಯಾರ್ಥಿಗಳು ನೋಡಿದೆ. ರಿಸಲ್ಟಲ್ಲಿ ಏನು ಚೇಂಜ್ ಆಗಲಿಲ್ಲ, ಏನು ಬದಲಾವಣೆ ಆಗಿಲ್ಲ. ಅದೇ ನನಗೆ ಫುಲ್ ಕನ್ಫ್ಯೂಷನ್ ಇದಿರುವಂಥದ್ದು. ಇದ್ರ ಬಗ್ಗೆ ವಿದ್ಯಾರ್ಥಿಗಳೇ ಹೇಳಬೇಕೀಗ. ವಿದ್ಯಾರ್ಥಿಗಳೇ ಇದಕ್ಕೆ ರಿಪ್ಲೈ ಮಾಡಬೇಕು, ಯಾಕಂದರೆ ಅವ್ರದ್ದು ಲಾಸ್ ಆಗಿರೋದು. ನಾನಂತೂ ಈ ಥರ ಕುತ್ಕೊಂಡು ನಾ ಪ್ರತಿ ವರ್ಷನೂ ಹೇಳ್ತಿರ್ತೇನೆ, ರಿವ್ಯಾಲ್ಯೂಯೇಷನ್ ಸರಿಯಾಗಿ ಆಗ್ತಾ ಇಲ್ಲ ಯಾಕೆ ಅಂಥೇಳಿ. ಅದಕ್ಕಂತೂ ಯಾರು ಬೋರ್ಡ್ನವರು ಆನ್ಸರ್ ಕೊಡೋಂಗಲ್ಲ, ವಿದ್ಯಾರ್ಥಿಗಳು ಕೇಳೋಂಗಲ್ಲ. ಸುಮ್ಮನೆ ಅನುಭವಿಸೋಕೆ ನೀವು. ಆಮೇಲೆ ಇನ್ನೊಂದೇನು ಥಿಂಗ್ಸ್ ಅಂತಂದರೆ, ಈಗ ನಿಮ್ಮದು ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆಯಲ್ಲ, ಅದು ಈ ತಿಂಗಳು ಕೊನೆ ವಾರ ತನಕ ಅಪ್ಲಿಕೇಶನ್ ಬಿಟ್ಟರೆ, ಎಕ್ಸಾಮ್ ಫಾರ್ಮ್ ಬಿಟ್ಟರೆ ಮುಂದಿನ ತಿಂಗಳು ಎಕ್ಸಾಮ್ ಆಗುತ್ತೆ. ಇಲ್ಲಪ್ಪ ಅಂತಂದರೆ ಎಕ್ಸಾಮ್ ಫಾರ್ಮ್ ಬಿಟ್ಟು 1 ಮಂತ್ಗೆ ಎಕ್ಸಾಮ್ ಆಗುತ್ತೆ ನಿಮ್ಮದು. ನೆನಪಿಟ್ಕೋರಿ, ನಾನು ಹೋದ ವರ್ಷ ಮೇ ಮಂತಲ್ಲಿ ಆಗಿತ್ತು ಎಕ್ಸಾಮ್, ಸಪ್ಲಿಮೆಂಟ್ರಿ ಎಕ್ಸಾಮ್ ಮೇ ಮಂತಲ್ಲಿ ಆಗಿತ್ತು. ಈ ವರ್ಷ ಕೂಡ ಮೇ ಮಂತಲ್ಲಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ಅಪ್ಲಿಕೇಶನ್ ಬಿಟ್ಟಾಗ ಗೊತ್ತಾಗುತ್ತೆ ಎಕ್ಸಾಮ್ ಯಾವಾಗಿದೆ ಅಂತೇಳಿ. ಹಾಗೇನಾದರೂ ಮಾಹಿತಿ ಬಂದರೂ ಕೂಡ ನಾನು ನಿಮಗೆ ಒದಗಿಸ್ಕೊಡ್ತೀನಿ.